की बोलो डी.के. शिवकुमार ಅವರಿಗೆ ಸಿದ್ದರಾಮಯ್ಯ ಅವರಿಗೆ ನಾನು ಮೊಹಮ್ಮದ್ ಇಕ್ಬಾಲ್ ಎಲಿಂಬೆಲ್ ಅಂತೇಳಿ ಇವರಿಗೆ ಕರ್ನಾಟಕ ರಾಜ್ಯ ಜನತಾದಳದ ಕಾರ್ಯದರ್ಶಿಯಾಗಿ ಸುಮಾರು 30 ವರ್ಷಗಳಿಂದ ಪಕ್ಷದ ವಿವಿಧ ಹುದ್ದೆಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕೆಲವೊಂದು ಧೋರಣೆಗಳು NDA ಒಕ್ಕೂಟದೊಂದಿಗೆ ಮೈತ್ರಿ ಮಾಡಿಕೊಂಡು ಒಂದು ಕೋಮುವಾದಿ ಪಕ್ಷದೊಂದಿಗೆ ಜಾತ್ಯತೀತ ಜನತಾದಳ ಜಾತ್ಯತೀತ ತತ್ವ ಸಿದ್ಧಾಂತದೊಂದಿಗೆ ಸಾಮಾಜಿಕ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡದ್ದನ್ನು ನಾವೆಲ್ಲರೂ ಒಪ್ಪಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೇಳಿ ಒಂದು ದೃಷ್ಟಿಯಲ್ಲಿ ನಾವು ಸುಳ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇರತಕ್ಕಂಥ ನಮ್ಮೆಲ್ಲ ಸ್ನೇಹಿತ ಬಳಗದವರು ಸೇರಿಕೊಂಡು ಒಂದು ಗೆಳೆಯರ ಬಳಗದ ಮೂಲಕ ಒಗ್ಗಟ್ಟಾಗಿ ನಾವು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಕ್ಕೆ ಮತ್ತು ಪ್ರಾಥಮಿಕ ಸದಸ್ಯತೆಗೆ ನಾವು ರಾಜೀನಾಮೆಯನ್ನು ಕೊಟ್ಟು ಎಸ್ ಶಿವಕುಮಾರ್ ಅವರ ನೇತೃತ್ವವನ್ನು ನಾಯಕತ್ವವನ್ನು ಒಪ್ಪಿಕೊಂಡು ನಾವು ಬೇಷರತ್ತಾಗಿ ಎಲ್ಲರೂ ಸಾಮೂಹಿಕವಾಗಿ ನಾವು ಸುಮಾರು 40 ಮಂದಿ ಪಕ್ಷದ ಮುಖಂಡರುಗಳು ನಾವು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮ್ಮ ಪಕ್ಷದ ಮುಖಂಡರು ಸೇರಲಿಕ್ಕಿದ್ದಾರೆ. ಅದೇ ರೀತಿ ಭಾಳಷ್ಟು ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ. ಎಲ್ಲರೂ ಪಕ್ಷದ ಸಿದ್ಧಾಂತವನ್ನು ಜಾತ್ಯತೀತ ನಿಲುವನ್ನು ಪ್ರತಿಪಾದಿಸಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಅವರನ್ನು ಅತ್ಯಂತ ಹೆಚ್ಚಿನ ಬಹುಮತದ ಗೆಲುವು ಸಾಧಿಸುವುದಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಲಿಕ್ಕಿದ್ದೇವೆ. ನಾನು ಸುಳ್ಯ ನಗರಸಭೆಯಲ್ಲಿ 10 ವರ್ಷಗಳಿಂದ ನಗರಸಭೆಯ ಸದಸ್ಯನಾಗಿದ್ದೇನೆ. ಪ್ರಸ್ತುತ ಬೇರೆ ಬೇರೆ ಪಕ್ಷದಲ್ಲಿ ಒಂದು ಇಂಡಿಪೆಂಡೆಂಟ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ. ಆದರೆ ಪ್ರಸ್ತುತ ಈ ಒಂದು ದೇಶದ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಖಂಡಿತವಾಗಿಯೂ ಈ ಒಂದು BJPಯನ್ನು ಈ ದೇಶದಿಂದ ಸೋಲಿಸಿ ಅವರನ್ನು ಮನೆ ಕಳಿಸುವುದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಉದ್ದೇಶ. ಆ ಒಂದು ನಿಟ್ಟಿನಲ್ಲಿ ನಾವು ಸಹ ಎಲ್ಲರೂ ಸೇರಿಕೊಂಡು ಸ್ನೇಹಿತರನ್ನೆಲ್ಲ ಸೇರಿಸಿಕೊಂಡು ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಅಲ್ಲದೆ ಪರಿಹಾರ ಒಂದು ವ್ಯವಸ್ಥೆ ಇಲ್ಲ. ಆದ ಕಾರಣ ಕಾಂಗ್ರೆಸ್ಸನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ಮತ್ತು ಈ ಒಂದು ಈಗ ಪ್ರಸ್ತುತ ನಡೆಯುವಂಥ ಚುನಾವಣೆಯಲ್ಲಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದ್ಮರಾಜ್ ಪೂಜಾರಿ ಅವರನ್ನು ಗೆಲ್ಲಿಸಬೇಕು ಮತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು, ಅದೇ ರೀತಿ ದೇಶದಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಬರಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲರೂ ಈ ಒಂದು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ಇವತ್ತು ನಾವು ಸೇರಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷದ ಉದ್ದೇಶ ಏಳಿಗೆಗಾಗಿ ಸಂಪೂರ್ಣವಾಗಿ ರಾತ್ರಿ ಹಗಲು ಈ ಒಂದು ಪಕ್ಷಕ್ಕಾಗಿ ಕೆಲಸ ಮಾಡಲಿಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ. ನಾವು ಇವತ್ತು ಕಾಂಗ್ರೆಸ್ಸಿಗೆ ಇವತ್ತು ಸೇರ್ಪಡೆಗೊಂಡಿದ್ದೇವೆ ಜನತಾದಳದ ಹಲವು ಕಾರ್ಯಕರ್ತರ ಒಟ್ಟಿಗೆ. ಏನೆಂದರೆ ನಾವು ಜಾತ್ಯತೀತ ಜನತಾದಳ ಅಂತ ನಾವು ಸೇರಿಕೊಂಡ ನಂತರ ನಾವು 20-25 ವರ್ಷ ನಾವು ಸಕ್ರಿಯವಾಗಿ ನಾವು ಜನತಾದಳದಲ್ಲಿ ದುಡಿದಿದ್ದೇವೆ. ದುಡಿದು ಈಗ ಇಂದ ಒಂದು ಇವರದರಲ್ಲಿ ಅವರು ಡೈವರ್ಟ್ ಆಗಿ BJPಗೆ ಸಪೋರ್ಟ್ ಕೊಡುವಾಗ ನಮಗೆ ಅದರ ಮೇಲೆ ಅಷ್ಟೊಂದು ಭರವಸೆ ಇರಲಿಲ್ಲ. ಆದರೆ ನಾವು ಈಗ ಅನಿವಾರ್ಯವಾಗಿ ನಾವು ಕಾಂಗ್ರೆಸ್ಸಿಗೆ ಸೇರಬೇಕಾಗಿದೆ.